ನಮಸ್ಕಾರ ಎಲ್ಲರಿಗೂ. ಅನಂತ ಪದ್ಮನಾಭ ವ್ರತ ಬರ್ತಾ ಇರೋದ್ರಿಂದ ಅದಕ್ಕಾಗಿ ಕೆಲವು ತಯಾರಿಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ದರ್ಬೆಯಿಂದ ಆದಿಶೇಷನನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಯಮುನಾ ಕಳಸವನ್ನು ಹೇಗೆ ಇಟ್ಬಿಟ್ಟು ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ಬೇರೆ ಎಲ್ಲ ಪೂಜೆಗಳನ್ನು ಕೂಡ ಮಾಡುವಾಗ ಯಮುನಾ ಕಳಸವನ್ನು ನಾವು ಮಾಡಿ ಇಟ್ಬಿಟ್ಟು ಪೂಜೆ ಮಾಡಬಹುದು. ಆದರೆ ಅನಂತ ಪದ್ಮನಾಭ ವ್ರತಕ್ಕೆ ಯಮುನಾ ಕಳಸ ಹಾಗೆ ದರ್ಬೆಯಿಂದ ಮಾಡಿರುವ ಆದಿಶೇಷನನ್ನು ಇಟ್ಬಿಟ್ಟು ಪೂಜೆ ಮಾಡಲೇಬೇಕು ಅಂತ ಒಂದು ನಿಯಮ ಇದೆ. ಹಾಗಾಗಿ ಎಲ್ಲರೂ ಆದಿಶೇಷ ಮತ್ತು ಯಮುನಾ ಕಳಸವನ್ನು ತಯಾರಿ ಮಾಡ್ಕೊಳ್ತಾರೆ. ಯಮುನಾ ಕಳಸವನ್ನು ತಯಾರಿ ಮಾಡ್ಕೊಂಡ್ಬಿಟ್ಟು ಅದನ್ನು ಪೂಜೆ ಮಾಡೋದು ತುಂಬ ಸರಳವಾಗಿ ಇರುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಸಿಗ್ತೇನೆ. ಧನ್ಯವಾದಗಳು.